ವಿರಾಮದ ನಂತರ ಜಾತಕ ಫಲ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಶಾಸ್ತ್ರಿಗಳೇ, ಈ ದಿನ 12 ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ? 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸ್ಕೊಳ್ಳೋದಾದರೆ, ಮೇಷರಾಶಿಯಲ್ಲಿ ಬುಧ ಇರತಕ್ಕಂಥದ್ದು, ವೃಷಭ ರಾಶಿಯಲ್ಲಿ ರವಿ, ಗುರು ಹಾಗೂ ಶುಕ್ರರ ಯುತಿಯನ್ನು ನೋಡ್ತಾ ಇದ್ದೀವಿ. ಈ ದಿವಸ ಮಾಂದಿ ಉದಯ ಆಗಿದೆ, ಅದು ಸಿಂಹ ರಾಶಿಯಲ್ಲಿ. ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಚಂದ್ರ ಮಕರ ರಾಶಿಯಲ್ಲಿ ಇರತಕ್ಕಂಥದ್ದು ನೋಡ್ತಾ ಇದ್ದೀವಿ. ಕುಂಭರಾಶಿಯಲ್ಲಿ ಶನೈಶ್ಚರ, ಮೀನರಾಶಿಯಲ್ಲಿ ಕುಜ ಹಾಗೂ ರಾಹು ಯುತಿ ಇದೆ. ಹೀಗಿರುವಾಗ 12 ರಾಶಿಗಳ ಮೇಲೆ ಈ ಗ್ರಹಗಳ ಪ್ರಭಾವ ಹೇಗಿರುತ್ತೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ಬಹಳ ವಿಶಿಷ್ಟವಾದ ಅನುಕೂಲಗಳು ಉಂಟಾಗುತ್ತೆ, ಅಂಥದ್ದೊಂದು ಸಾಧ್ಯತೆ ಇದೆ. ಚಂದ್ರ ಚೆನ್ನಾಗಿದ್ದಾನಲ್ಲ, ಹೀಗಾಗಿ ಕಾರ್ಯ ಅನುಕೂಲ ಉಂಟಾಗ್ತಕ್ಕಂಥ ಲಕ್ಷಣ ಅದು. ಜೊತೆಗೆ ಈ ದಿವಸ ಸಹೋದ್ಯೋಗಿಗಳ ಸಹಕಾರ ಇತ್ಯಾದಿ ಅನುಕೂಲ ಚೆನ್ನಾಗಿದೆ. ಇನ್ನು ಪಂಚಮದಲ್ಲಿ ಮಂದಿ ಉದಯ ಆದರೆ ಸ್ವಲ್ಪ ಬುದ್ಧಿ ವೀಕ್ ಆಗುತ್ತೆ, ಬುದ್ಧಿ ಕುಂಠಿತವಾಗುತ್ತೆ ಅಂತೀವಲ್ಲ, ಆ ರೀತಿಯಲ್ಲಿ. ಅಂದರೆ ಏನಂದರೆ ಆಲೋಚನಾ ಶಕ್ತಿ ಕಳ್ಕೊಳ್ತೀರ, ಶೂನ್ಯತೆ ಉಂಟಾಗುತ್ತೆ, ಏನು ತೋಚೋದಿಲ್ಲ, ಹಾಗಾಗೋ ಸಾಧ್ಯತೆ ಇದೆ. ಕೆಲವೊಮ್ಮೆ ಹಾಗಾಗುತ್ತೆ, ಅಂಥದ್ದೊಂದು ಸಾಧ್ಯತೆ. ಈ ದಿವಸ ಉಳಿದ ಹಾಗೆ ಕುಟುಂಬದಲ್ಲಿ ಒಂದು 2-3 ರೀತಿಯೆಲ್ಲ ಗೊಂದಲ ಮಾಡ್ಕೊಳ್ತೀರ, 2-3 ವಿಚಾರಗಳಲ್ಲಿ. ಅದೊಂದು ಸೂಚಿಸ್ತಾ ಇದೆ. ಹಿರಿಯರ ಮಾರ್ಗದರ್ಶನ ತೊಗೊಂಡ್ರೆ ಬಹಳ ಒಳ್ಳೆಯದು, ಅದರಿಂದ ಅನುಕೂಲ ಆಗುತ್ತೆ. ಈ ದಿವಸ ಪ್ರಾರ್ಥನೆಗೆ ನೀವು ಈಶ್ವರನ ಆರಾಧನೆ, ಈಶ್ವರ ಸನ್ನಿಧಾನದಲ್ಲಿ ಒಂದು ಅಭಿಷೇಕ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಇನ್ನು ವೃಷಭ ರಾಶಿಯವರಿಗೆ ಈ ದಿವಸ ಕೆಲಸದಲ್ಲಿ ಯಾವುದೂ ತೊಡಕಿಲ್ಲ, ನಿಧಾನಗತಿಯಲ್ಲಾದರೂ ಅನುಕೂಲ ಅಂತೂ ಇದೆ, ಚೆನ್ನಾಗಿದೆ. ಇನ್ನು ಈ ದಿವಸ ಒಂದು ಒಳ್ಳೆಯ ಉತ್ತಮವಾದ ಕಾರ್ಯಗಳನ್ನು ಆ ಕಾರ್ಯಗಳಲ್ಲಿ ತೊಡಗಲಿಕ್ಕೆ ಒಂದು ಅನುಕೂಲ ಇದೆ. ಮತ್ತು ಯಾರ್ದೋ ಮಾರ್ಗದರ್ಶನ, ಕೆಲವೊಮ್ಮೆ ಏನಾಗುತ್ತೆ, ಇನ್ಯಾರ್ದೋ ಕೆಲಸವನ್ನು ನೋಡಿ, ಇನ್ಯಾರ್ದೋ ಒಂದು ಮಾತುಗಳನ್ನು ಕೇಳಿಸ್ಕೊಂಡು ಪ್ರೇರಣೆ ಆಗುತ್ತೆ, ಈ ದಿವಸ ಒಂದು ಒಳ್ಳೆಯ ಕೆಲಸ ಮಾಡೋಣ ಅಂತ. ಅಂಥದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ, ಚೆನ್ನಾಗಿದೆ. ಈ ದಿವಸ ಸ್ವಲ್ಪ ಪ್ರಯಾಣದಲ್ಲಿ ತೊಂದರೆ ಸೂಚಿಸ್ತಾ ಇದೆ. ಬಂಧು ಮಿತ್ರರಲ್ಲಿ ಸ್ವಲ್ಪ ಹುಷಾರು, ಅವ್ರ ಜೊತೆಗೆ ಮಾತನಾಡುವಾಗ ಎಡವಟ್ಟು ಮಾತಾಡ್ಕೋಬೇಡಿ. ಪ್ರಾರ್ಥನೆಗೆ ಈ ದಿವಸ ನೀವು ವಿಷ್ಣುವಿನ ಆರಾಧನೆ ಮಾಡಿದ್ರೆ ಬಹಳ ಒಳ್ಳೆಯದು. ವಿಷ್ಣು ಸಹಸ್ರನಾಮವಾದರೂ ಹೇಳ್ಕೊಳ್ಳಿ. ಇನ್ನು ಮಿಥುನ ರಾಶಿಯವರಿಗೆ ದಿವಸ ನೋಡಿ, ಹಣ ನಷ್ಟ ಅದನ್ನು ಸೂಚಿಸ್ತಾ ಇದೆ, ಸ್ವಲ್ಪ ಭಯದ ವಾತಾವರಣ ಸೂಚಿಸ್ತಾ ಇದೆ. ಮತ್ತು ಸೇವಕರು, ಸಹಾಯಕರಲ್ಲಿ ಸ್ವಲ್ಪ ಕಿರಿಕಿರಿ, ತೊಡಕು, ಅವರ ವಿಚಾರದಲ್ಲಿ ಏನೋ ಒಂದು ಸಮಸ್ಯೆ, ಬರ್ತೀನಿ ಅಂತಾರೆ, ಬರೋದಿಲ್ಲ, ಇದೊಂದು ಕಿರಿಕಿರಿ ಆಗೋ ಸಾಧ್ಯತೆ, ಆ ಥರದ್ದೊಂದು ಲಕ್ಷಣ ಸೂಚಿಸ್ತಾ ಇದೆ. ಕೆಲಸದಲ್ಲೂ ಅಷ್ಟೇ ಸ್ವಲ್ಪ ತೊಡಕಿದೆ, ಬಲ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ವೀಕ್ ಇರುತ್ತೆ, ಹೀಗಾಗಿ ಸಮಾಧಾನ ಬೇಕು. ತಪ್ಪದೆ ನೀವು ಕೂಡ ವಿಷ್ಣು ಸಹಸ್ರನಾಮ ಹೇಳಿಕೊಂಡ್ರೆ ತುಂಬ ಒಳ್ಳೆಯದು. ಇನ್ನು ಕರ್ಕಟಕ ರಾಶಿಯವರಿಗೆ ದಿವಸ ನೋಡಿ, ಹಣಕಾಸಿನ ತೊಡಕನ್ನು ಸೂಚಿಸ್ತಾ ಇದೆ. ಬ್ಯಾಂಕ್ಗಳಲ್ಲಿ ಕೆಲಸ ಮಾಡೋರು ಸ್ವಲ್ಪ ಹುಷಾರು. ಈ ದಿವಸ ಸಂಗಾತಿಯಲ್ಲಿ ಸ್ವಲ್ಪ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಅಂದರೆ ತೊಡಕು, ಕಿತ್ತಾಟ, ಜಗಳ ಇರಲ್ಲ, ಸಮಾಧಾನ ಇರುತ್ತದೆ. ವ್ಯಾಪಾರಿಗಳಿಗೆ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣಲಿಕ್ಕೆ ಅವಕಾಶ ಇದೆ. ಮಧ್ಯಮವಾಗಿದೆ ಈ ದಿವಸ. ತಪ್ಪದೇ ನೀವು ಕೂಡ ಈಶ್ವರ ಸನ್ನಿಧಾನದಲ್ಲಿ ನೀವು ಒಂದು ನೋಡಿ, ಮೊಸರನ್ನು ಈಶ್ವರನಿಗೆ ನೈವೇದ್ಯ ಮಾಡಿ ಪ್ರಸಾದ ತಗೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಸಿಂಹರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ಚಂದ್ರ 6ನೇ ಮನೆಯಲ್ಲಿದ್ದರೆ ಸ್ವಲ್ಪ ಸಾಲಬಾಧೆ ಸೂಚಿಸ್ತಾ ಇದೆ. ಆರೋಗ್ಯದಲ್ಲೂ ತೊಡಕು, ಮಾಂದಿ ಕಾರಣದಿಂದಾಗಿ. ಹೀಗಾಗಿ ಆರೋಗ್ಯ, ಸಾಲ ಈ ವಿಚಾರಗಳಲ್ಲಿ ಹುಷಾರಾಗಿರಬೇಕು. ವೃತ್ತಿಯಲ್ಲೂ ಅಷ್ಟೇ, ಈ ದಿವಸ ಅಲ್ಲಿ ಶತ್ರು ಕ್ಷೇತ್ರದಲ್ಲಿರ್ತಕ್ಕಂಥ ರವಿ, ಅವರಿಗೂ ಬಲ ಇಲ್ಲ, ಶುಕ್ರನಿಗೂ ಗುರುವಿಗೂ. ಹೀಗಾಗಿ ಕೆಲಸದಲ್ಲಿ ತೊಡಕುಗಳು ಬರೋ ಸಾಧ್ಯತೆ, ಸಣ್ಣ ಪುಟ್ಟ ತೊಡಕು, ಏನು ಮೇಜರ್ ಅಂತ ಅಂದ್ಕೋಬೇಡಿ. ಇದೆಲ್ಲದರ ಪ್ರಾರ್ಥನೆಗೆ ಆದಿತ್ಯ ಹೃದಯ ಹೇಳ್ಕೊಳ್ಳೋದು, ಶಿವನ ಆರಾಧನೆ ಮಾಡೋದು, ಶಿವ ಪ್ರಾರ್ಥನೆ, ಶಿವ ದರ್ಶನ ಬಹಳ ಒಳ್ಳೆಯದು. ಇನ್ನು ಕನ್ಯಾ ರಾಶಿಯವರಿಗೆ ದಿವಸ ನೋಡಿ, ನಿಮ್ಮ ರಾಶಿಯಿಂದ ವ್ಯಯದಲ್ಲಿ ಮಾಂದಿ ಇದ್ದರೆ ಅನಗತ್ಯ ಖರ್ಚುಗಳು ಸೂಚಿಸ್ತಾ ಇದೆ. ಕಣ್ಣಿನ ಬಾಧೆಯನ್ನು ಸೂಚಿಸುತ್ತೆ, ಸ್ವಲ್ಪ ಕಣ್ಣಿನ ವಿಚಾರದಲ್ಲಿ ಹುಷಾರು. ಜೊತೆಗೆ ದಿವಸ ಮನಸ್ಸಿಗೆ ಒಂದು ಸಮಾಧಾನ ಇರ್ತದೆ, ನಿರೀಕ್ಷಿತ ಲಾಭ ಬಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ, ಆ ರೀತಿಯ ಒಂದು ಅನುಕೂಲ ಖಂಡಿತ ಇದೆ. ಹೀಗಾಗಿ ಆತಂಕ ಬೇಡ. ಅನಗತ್ಯ ಖರ್ಚಿದೆ, ಅದರ ನಿವಾರಣೆ ಆಗಬೇಕು, ಕಣ್ಣಿನ ನಿವಾರಣೆ ಆಗಬೇಕು. ಹೀಗಾಗಿ ನೀವು ಕೂಡ ಆದಿತ್ಯ ಹೃದಯ ಹೇಳಿಕೊಂಡ್ರೆ ಬಹಳ ಒಳ್ಳೆಯದು. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಗಳ ಬಗ್ಗೆ ಮಾಹಿತಿಯನ್ನು ಕೇಳಿ ಪಡೆದುಕೊಳ್ತೀನಿ. ವೀಕ್ಷಕರೇ, ಇನ್ನುಳಿದ ರಾಶಿಗಳ ಫಲಾಫಲ ಮತ್ತೊಂದು ಪುಟ್ಟ ವಿರಾಮದ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.